ಪ್ಲಸ್ ಸ್ಟೂಡೆಂಟ್ಸ್, ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾವು ರೇಷಿಯೋ ಅನಾಲಿಸಿಸ್ ಅಂದ್ರೆ ಏನು, ಅದ್ರ ಮೀನಿಂಗ್ ಏನು, ಅದರ ಇಂಪಾರ್ಟೆನ್ಸ್ ಏನು, ಮತ್ತೆ ಲಿಮಿಟೇಷನ್ಸ್ ಏನು ಅಂತ ತಿಳ್ಕೊಂಡಿದ್ವಿ. ಅಕೌಂಟಿಂಗ್ ರೇಷಿಯೋಸ್ ಅಂದ್ರೆ ಏನು, ಮತ್ತೆ ಅಕೌಂಟಿಂಗ್ ರೇಷಿಯೋಸ್ ನ ಹೇಗೆ ಎಕ್ಸ್ಪ್ರೆಷನ್ ಮಾಡ್ತೀವಿ ಅನ್ನೋದನ್ನ ತಿಳ್ಕೊಂಡಿದ್ವಿ. Here that move to the next topic, that is classification of ratio. So ratio may be classified in a number of ways, keeping in view that particular purpose. The most widely used classification is as follows. So ratios ನಾವು ಫಾಲೋಯಿಂಗ್ ಪಾಯಿಂಟ್ಸ್ ಆಗಿ ನಾವು ಇದಾಗಿ ಟೈಪ್ಸ್ ಆಗಿ ಸೆಗ್ರಿಗೇಟ್ ಮಾಡ್ಕೊಳ್ತೀವಿ. The first one is profitability ratio. Second one is market test ratio. Third one coverage ratio. Fourth one turnover ratios. Fifth one financial ratio and leverage ratios ಅಂತ ಟ್ರೀಟ್ ಮಾಡ್ಕೊಳ್ತೀವಿ. ದಟ್ ಪ್ರಾಫಿಟಬಿಲಿಟಿ ರೇಷಿಯೋಸ್ ಅಂದ್ರೆ ಯಾವ್ಯಾವ್ದು ಬರ್ತವೆ ಅಂದ್ರೆ ಗ್ರಾಸ್ ಪ್ರಾಫಿಟ್ ರೇಷಿಯೋ, ಆಪರೇಟಿಂಗ್ ರೇಷಿಯೋ, ಎಕ್ಸ್ಪೆನ್ಸಸ್ ರೇಷಿಯೋ, ಆಪರೇಟಿಂಗ್ ಪ್ರಾಫಿಟ್ ರೇಷಿಯೋ, ನೆಟ್ ಪ್ರಾಫಿಟ್ ರೇಷಿಯೋ, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ರೇಷಿಯೋ, ರಿಟರ್ನ್ ಆನ್ ಟೋಟಲ್ ಅಸೆಟ್ ರೇಷಿಯೋ. ಸೊ ಇವಿಷ್ಟು ಪ್ರಾಫಿಟಬಿಲಿಟಿ ರೇಷಿಯೋಸ್ಗಳು. ಅದೇ ತರ ಮಾರ್ಕೆಟ್ ಟೆಸ್ಟ್ ರೇಷಿಯೋ ಅಂತ ಬಂದಾಗ ಅರ್ನಿಂಗ್ ಪರ್ ಶೇರ್ ರೇಷಿಯೋ, ಪ್ರೈಸ್ ಅರ್ನಿಂಗ್ ರೇಷಿಯೋ, ಪೇಔಟ್ ರೇಷಿಯೋ, dividend yield ratio. And coming to that coverage ratio, fixed interest cover ratio, fixed dividend cover ratio, debt service coverage ratio. Then fourth one, turnover ratios anta bandaga sales to capital employed, sales to fixed assets, debtors turnover ratio, working capital turnover ratio, total assets turnover ratio, stock turnover ratios and creditors turnover ratios. ಅದೇ ತರ ಫೈನಾನ್ಷಿಯಲ್ ಆರ್ ಸಾಲ್ವೆನ್ಸಿ ರೇಷಿಯೋ ಅಂತ ಬಂದಾಗ ಕರೆಂಟ್ ರೇಷಿಯೋ, ಲಿಕ್ವಿಡಿಟಿ ರೇಷಿಯೋ, ಪ್ರೊಪ್ರೈಟರಿ ರೇಷಿಯೋ, ಲಿಕ್ವಿಡ್ ರೇಷಿಯೋ, ಫಿಕ್ಸ್ಡ್ ಅಸೆಟ್ ರೇಷಿಯೋ, ಡೆಟ್ ಈಕ್ವಿಟಿ ರೇಷಿಯೋ, ಕ್ಯಾಪಿಟಲ್ ಗೇರಿಂಗ್ ರೇಷಿಯೋ. ಅಂಡ್ ದೆನ್ ಲಿವರೇಜ್ ರೇಷಿಯೋ ಅಂತ ಬಂದಾಗ ಆಪರೇಟಿಂಗ್ ಲಿವರೇಜ್ ರೇಷಿಯೋ, ಫೈನಾನ್ಷಿಯಲ್ ಲಿವರೇಜ್ ರೇಷಿಯೋ. ಬಟ್ ನಿಮ್ಗೆ ಅದರಲ್ಲಿ ಓನ್ಲಿ 12 ರೇಷಿಯೋಸ್ ನ ಮಾತ್ರ ಕ್ಯಾಲ್ಕುಲೇಷನ್ ಮಾಡಕ್ಕೆ ಕೊಟ್ಟಿದ್ದಾನೆ. 12 ರೇಷಿಯೋಸ್ ಯಾವುದು, ಅದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ತಿಳ್ಕೊಳ್ತಾ ಹೋಗೋಣ. The first one is a current ratio. So current ratio, it is a ratio of current assets and current assets to current liability. So ಇಲ್ಲಿ current ratios ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ, so it's the relationship between current assets and current liabilities. It indicates the firm ability to cover its current liability within the current assets. So ಫರ್ಮ್ ಅಲ್ಲಿ ಏನಿದೆ ಕರೆಂಟ್ ಲಯಬಿಲಿಟಿ, ಅದನ್ನ ಕರೆಂಟ್ ಅಸೆಟ್ಸ್ ಇಂದ ರಿಕವರ್ ಮಾಡಕ್ ಸಾಧ್ಯ ಇದೆಯಾ, ಅದರ ಎಬಿಲಿಟಿ ಇದೆಯಾ ಅಂತ ಇದು ಐಡೆಂಟಿಫೈ ಮಾಡುತ್ತೆ. Generally, 2:1 is considered favorable for concern. So current ratio ಯಾವಾಗಲೂ 2:1 ಇರಬೇಕು ಅಂತ ಹೇಳ್ತಾ ಇದ್ದಾರೆ. It is expressed as follow. So current ratio ನಾವು ಈ ತರ ಕ್ಯಾಲ್ಕುಲೇಟ್ ಮಾಡ್ತೀವಿ. Current assets divided by current liability ಅಥವಾ current assets is to current liability ಅಂತ ನಾವು ಟ್ರೀಟ್ ಮಾಡ್ತೀವಿ. ಸೊ ಯಾವಾಗಲೂ ಕರೆಂಟ್ ಅಸೆಟ್ಸ್ 2 ಇದ್ರೆ ಕರೆಂಟ್ ಲಯಬಿಲಿಟಿ 1 ಇರಬೇಕು. ಅದ್ರ ಅರ್ಥ ಏನು ಅಂದ್ರೆ ಕರೆಂಟ್ ಅಸೆಟ್ಸ್ 2 ರೂಪೀಸ್ ಇದ್ರೆ ಕರೆಂಟ್ ಲಯಬಿಲಿಟಿ 1 ರೂಪಿ ಇರಬೇಕು. ಅವಾಗ ಅದು ಫೇವರಬಲ್ ಕಂಡೀಷನ್ ಫರ್ಮ್ಗೆ ಅಂತ ಹೇಳ್ಬೋದು. ಸೊ ಆದ್ರೆ ಕರೆಂಟ್ ಅಸೆಟ್ಸ್ ಅಂದ್ರೆ ಯಾವ್ದು ಇನ್ಕ್ಲೂಡ್ ಆಗುತ್ತೆ ಅಂದ್ರೆ ಕ್ಯಾಶ್, ಬ್ಯಾಂಕ್ ಬ್ಯಾಲೆನ್ಸ್, ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್, ಬಿಲ್ಸ್ ರಿಸಿವಬಲ್, ಟ್ರೇಡ್ ಡೆಟಾರ್ಸ್, ಸ್ಟಾಕ್ ಅಂಡ್ ಪ್ರಿಪೇಯ್ಡ್ ಎಕ್ಸ್ಪೆನ್ಸಸ್. ಇವುಗಳನ್ನ ನಾವು ಕರೆಂಟ್ ಅಸೆಟ್ಸ್ ಅಂತ ಕರಿತೀವಿ. ಅದೇ ತರ ಕರೆಂಟ್ ಲಯಬಿಲಿಟೀಸ್ ಇಟ್ ಇನ್ಕ್ಲೂಡ್ trade creditors, bank overdraft, bills payable, provision for taxation, proposed dividend, unclaimed dividend and outstanding expenses. So you wish to current liability. So current assets ಮತ್ತೆ current liability total calculate ಮಾಡಿ. So ratio calculate ಮಾಡೋದು ಹೇಗೆ ಅಂದ್ರೆ current ratio equals current assets divided by current liability ಅಂತ ಟ್ರೀಟ್ ಮಾಡ್ತೀವಿ, ಅಥವಾ current assets is to current liability ಅಂತ ಟ್ರೀಟ್ ಮಾಡ್ತೀವಿ. ಫಸ್ಟ್ ರೇಷಿಯೋ ಕರೆಂಟ್ ರೇಷಿಯೋ. ಅದೇ ತರ ಲಿಕ್ವಿಡ್ ರೇಷಿಯೋ, ದ ಸೆಕೆಂಡ್ ಒನ್ ಇಸ್ ಲಿಕ್ವಿಡ್ ರೇಷಿಯೋ. ಸೊ ಇದನ್ನ ಆಸಿಡ್ ಟೆಸ್ಟ್ ರೇಷಿಯೋ ಅಥವಾ ಕ್ವಿಕ್ ರೇಷಿಯೋ ಅಂತ ಕೂಡ ಕರಿತೀವಿ. ಇಟ್ ಇಸ್ ದ ರೇಷಿಯೋ ಆಫ್ ಲಿಕ್ವಿಡ್ ಅಸೆಟ್ಸ್ ಅಂಡ್ ಲಿಕ್ವಿಡ್ ಲಯಬಿಲಿಟಿ. ಸೊ ಇದು ಕೂಡ ಕರೆಂಟ್ ಅಸೆಟ್ಸ್ ಮತ್ತೆ ಕರೆಂಟ್ ಲಯಬಿಲಿಟಿ ಯಾವ ತರ ಇದೆ ಅದರ ಲಿಕ್ವಿಡ್ ಅಸೆಟ್ಸ್ ಅಂಡ್ ಲಿಕ್ವಿಡ್ ಲಯಬಿಲಿಟೀಸ್ ಅಂತ ಕರೀತಾರೆ. ಲಿಕ್ವಿಡ್ ಅಸೆಟ್ಸ್ ಅಂಡ್ ಲಿಕ್ವಿಡ್ ಲಯಬಿಲಿಟಿ ಅಂತಂದ್ರೆ ಏನು ಅಂತಂದ್ರೆ ಯಾವ ಅಸೆಟ್ಸ್ ಮತ್ತೆ ಲಯಬಿಲಿಟಿಗಳನ್ನ ಈಸಿಯಾಗಿ ವಿತ್ ಇನ್ ಎ ಶಾರ್ಟ್ ಟೈಮ್ ಅಲ್ಲಿ ನಾವು ಕ್ಯಾಶ್ ಆಗಿ ಕನ್ವರ್ಟ್ ಮಾಡಕ್ ಸಾಧ್ಯನೋ ಅಂತಹ ಅಸೆಟ್ಸ್ ಗಳನ್ನ ನಾವು ಲಿಕ್ವಿಡ್ ಅಸೆಟ್ಸ್ ಅಂಡ್ ಲಿಕ್ವಿಡ್ ಲಯಬಿಲಿಟಿ ಅಂತ ಕರಿತೀವಿ. ಸೊ ಈ ರೇಷಿಯೋ ಜನರಲಿ ಸ್ಟ್ಯಾಂಡರ್ಡ್ ಏನು ಅಂದ್ರೆ 1:1 ಇರಬೇಕು ಅಂತ ಹೇಳ್ತಾರೆ. ಸೊ ಲಿಕ್ವಿಡ್ ರೇಷಿಯೋ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ ಸೇಮ್ ಲಿಕ್ವಿಡ್ ಅಸೆಟ್ಸ್ ಡಿವೈಡೆಡ್ ಬೈ ಲಿಕ್ವಿಡ್ ಲಯಬಿಲಿಟಿ ಆರ್ ಲಿಕ್ವಿಡ್ ಅಸೆಟ್ಸ್ ಈಸ್ ಟು ಲಿಕ್ವಿಡ್ ಲಯಬಿಲಿಟೀಸ್.
ಅಲ್ಲಿಗೆ ಲಿಕ್ವಿಡ್ ಅಸೆಟ್ಸ್ ಅಂದ್ರೆ ಯಾವುದು ಅಂತಂದ್ರೆ ಲಿಕ್ವಿಡ್ ಅಸೆಟ್ಸ್ ಇನ್ಕ್ಲೂಡ್ ಆಲ್ ಕರೆಂಟ್ ಅಸೆಟ್ಸ್. ಕರೆಂಟ್ ಅಸೆಟ್ಸ್ ಏನೇನು ಬರುತ್ತೆ ಅದೆಲ್ಲ ಇನ್ಕ್ಲೂಡ್ ಆಗುತ್ತೆ, ಬಟ್ ಎಕ್ಸ್ಕ್ಲೂಡಿಂಗ್ ಸ್ಟಾಕ್ ಅಂಡ್ ಪ್ರೀಪೇಡ್ ಎಕ್ಸ್ಪೆನ್ಸಸ್. ಅದರಿಂದ ಸ್ಟಾಕ್ ಮತ್ತೆ ಪ್ರೀಪೇಡ್ ಎಕ್ಸ್ಪೆನ್ಸಸ್ ನ ಲೆಸ್ ಮಾಡಬೇಕು. ಅಲ್ಲಿಗೆ ಲಿಕ್ವಿಡ್ ಅಸೆಟ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಕರೆಂಟ್ ಅಸೆಟ್ಸ್ ಮೈನಸ್ ಸ್ಟಾಕ್ ಅಂಡ್ ಪ್ರೀಪೇಡ್ ಎಕ್ಸ್ಪೆನ್ಸಸ್ ನ ಲೆಸ್ ಮಾಡಿದ್ರೆ ನಮಗೆ ಲಿಕ್ವಿಡ್ ಅಸೆಟ್ ಸಿಗುತ್ತೆ. ಅದೇ ತರ ಲಿಕ್ವಿಡ್ ಲಯಬಿಲಿಟಿ ಅಂದ್ರೆ ಏನು ಅಂತಂದ್ರೆ ಕರೆಂಟ್ ಲಯಬಿಲಿಟಿ ಎಕ್ಸೆಪ್ಟ್ ಬ್ಯಾಂಕ್ ಓವರ್ ಡ್ರಾಫ್ಟ್. ಸೊ ಕರೆಂಟ್ ಲಯಬಿಲಿಟೀಸ್ ಏನಿದೆ ಅದರಿಂದ ಬ್ಯಾಂಕ್ ಓವರ್ ಡ್ರಾಫ್ಟ್ ನ ಲೆಸ್ ಮಾಡಿದ್ರೆ ನಮಗೆ ಲಿಕ್ವಿಡ್ ಲಯಬಿಲಿಟಿ ಸಿಗುತ್ತೆ. ಅದೇ ತರ ಸ್ಟಾಕ್ ಟರ್ನ್ ಓವರ್ ರೇಷಿಯೋ. ದಿಸ್ ರೇಷಿಯೋ ಇಂಡಿಕೇಟ್ಸ್ ದಟ್ ಸ್ಪೀಡ್ ಅಟ್ ವಿಚ್ ದ ಇನ್ವೆಂಟರಿ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ಸೇಲ್ಸ್. ಸೊ ನಾವು ರಾ ಮೆಟೀರಿಯಲ್ ನ ಎಷ್ಟು ಬೇಗ ಪ್ರೋಸೆಸ್ ಮಾಡಿ ಅದನ್ನ ಸೇಲ್ಸ್ ಆಗಿ ಕನ್ವರ್ಟ್ ಮಾಡ್ತೀವಿ ಅನ್ನೋದನ್ನ ಇಂಡಿಕೇಟ್ ಮಾಡಿದ್ರೆ ಸ್ಟಾಕ್ ಟರ್ನ್ ಓವರ್ ರೇಷಿಯೋ. Greater turnover denotes the management is efficient. Higher turnover is always preferable because lower turnover means accumulation of more absolute stock ಅಂತ ಹೇಳ್ತಾನೆ. ಸೊ ಯಾವಾಗ್ಲೂ ಸ್ಟಾಕ್ ಏನಿದೆ ಈಸಿ ಅದು ಬೇಗ ಟರ್ನ್ ಓವರ್ ಆಗ್ತಾ ಇರಬೇಕು. ಸೊ ಟರ್ನ್ ಓವರ್ ಆದಾಗ ಮ್ಯಾನೇಜ್ಮೆಂಟ್ ಎಫಿಷಿಯಂಟ್ ಆಗಿ ವರ್ಕ್ ಮಾಡ್ತಾ ಇದೆ ಅಂತ ನಾವು ಟ್ರೀಟ್ ಮಾಡ್ಕೋಬಹುದು. ಅಲ್ಲಿಗೆ ಸ್ಟಾಕ್ ಟರ್ನ್ ಓವರ್ ರೇಷಿಯೋಸ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ? ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಈಕ್ವಲ್ಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಅವರೇಜ್ ಸ್ಟಾಕ್ ಹೆಲ್ಡ್ ಡ್ಯೂರಿಂಗ್ ದ ಪೀರಿಯಡ್ ಅಂತ ಹೇಳ್ತಾ ಇದೆ. ಅಲ್ಲಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂದ್ರೆ ಏನು ಅಂತ ಕೊಟ್ಟಿದ್ದಾರೆ ನೋಡಿ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಈಕ್ವಲ್ಸ್ ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸ್ ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಈ ತರ ಏನಾದ್ರೂ ಮಾಡಬಹುದು. ಅಥವಾ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಈಕ್ವಲ್ಸ್ ಸೇಲ್ಸ್ ಮೈನಸ್ ಗ್ರಾಸ್ ಪ್ರಾಫಿಟ್. ಸೇಲ್ಸ್ ಇಂದ ಗ್ರಾಸ್ ಪ್ರಾಫಿಟ್ ನ ಲೆಸ್ ಮಾಡಿದ್ರೆ ನಮಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಸಿಗುತ್ತೆ. ಸೊ ಅಂಡ್ ದೆನ್ ಆವರೇಜ್ ಸ್ಟಾಕ್ ಅಂದ್ರೆ ಏನು ಅಂದ್ರೆ ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಡಿವೈಡೆಡ್ ಬೈ 2. ಇದನ್ನ ಮಾಡಿದ್ರೆ ನಮಗೆ ಆವರೇಜ್ ಸ್ಟಾಕ್ ಸಿಗುತ್ತೆ. ಸೊ ಇದನ್ನ ಯೂಸ್ ಮಾಡ್ಕೊಂಡು ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದೇ ತರ ಗ್ರಾಸ್ ಪ್ರಾಫಿಟ್ ರೇಷಿಯೋ is calculated as follows. Gross profit ratio equals gross profit divided by net sales into 100. ಸೊ ಯಾವಾಗಲೂ ಯೂಶುವಲ್ ಆಗಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿರ್ತಾನೆ. ಸೊ ಗ್ರಾಸ್ ಪ್ರಾಫಿಟ್ ಮತ್ತೆ ಸೇಲ್ಸ್ ಡಿವೈಡ್ ಮಾಡಿ ಇಂಟು 100 ಮಾಡಿದ್ರೆ ನಮಗೆ ಗ್ರಾಸ್ ಪ್ರಾಫಿಟ್ ರೇಷಿಯೋ ಸಿಗುತ್ತೆ. ಹೈಯರ್ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಆಲ್ವೇಸ್ ಬೆಟರ್ ಬಿಕಾಸ್ ಲೋಯರ್ ಪರ್ಸೆಂಟ್ ಇಂಡಿಕೇಟ್ಸ್ ಇನ್ಕ್ಲೂಡಿಂಗ್ ಸೆಲ್ಲಿಂಗ್ ಪ್ರೈಸ್ ಆರ್ ಇನ್ಕ್ರೀಸ್ ಆಫ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಹೇಳ್ತಾ ಇದ್ದಾರೆ. ಅವಾಗಲೂ ಜಾಸ್ತಿ ಇರಬೇಕು ಅಂತ ಹೇಳ್ತಾರೆ. ಅದೇ ತರ ನೆಟ್ ಪ್ರಾಫಿಟ್ ರೇಷಿಯೋ ಇಸ್ ಯೂಸ್ಫುಲ್ ಫಾರ್ ಓನರ್ಸ್ and prospective investors because it indicates the overall profitability of the concern. Gross profit ಗಿಂತ net profit ಜಾಸ್ತಿ ಇರಬೇಕಾಗುತ್ತೆ. ನೆಟ್ ಪ್ರಾಫಿಟ್ ರೇಷಿಯೋ ಚೆನ್ನಾಗಿದೆ, ಸೊ ಓವರ್ ಆಲ್ ಪ್ರಾಫಿಟಬಿಲಿಟಿ ಚೆನ್ನಾಗಿದೆ ಅಂತ ಅರ್ಥ. ಸೊ ನೆಟ್ ಪ್ರಾಫಿಟ್ ರೇಷಿಯೋ ಈಕ್ವಲ್ಸ್ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100 ಮಾಡಿದ್ರೆ ನೆಟ್ ಪ್ರಾಫಿಟ್ ರೇಷಿಯೋ ಸಿಗುತ್ತೆ. ಅದೇ ತರ ಡೆಟ್ ಈಕ್ವಿಟಿ ರೇಷಿಯೋ. ಡೆಟ್ ಈಕ್ವಿಟಿ ರೇಷಿಯೋ ಇಸ್ ರೇಷಿಯೋಸ್ ಕ್ಯಾಲ್ಕುಲೇಟ್ ಫೈಂಡ್ ಔಟ್ ದ ಸೌಂಡ್ನೆಸ್ ಆಫ್ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಪಾಲಿಸಿ ಆಫ್ ಎ ಕನ್ಸರ್ನ್. ಸೊ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಪೊಸಿಷನ್ ಏನಿದೆ, ಪಾಲಿಸಿ ಏನಿದೆ ಅದನ್ನ ಐಡೆಂಟಿಫೈ ಮಾಡಕ್ಕೆ ಯೂಸ್ ಮಾಡ್ತೀವಿ. ದಿಸ್ ರೇಷಿಯೋ ಇಸ್ ಆಲ್ಸೋ ಕಾಲ್ಡ್ ಆಸ್ ಎಕ್ಸ್ಟರ್ನಲ್ ಇಂಟರ್ನಲ್ ಈಕ್ವಿಟಿ ರೇಷಿಯೋ ಅಂತ ಕರಿತೀವಿ. ಎಕ್ಸ್ಟರ್ನಲ್ ಅಂದ್ರೆ ಇಲ್ಲಿ ಡೆಟ್ ಏನಿದೆ ಅದನ್ನ ಎಕ್ಸ್ಟರ್ನಲ್ ಅಂತ ಕರಿತೀವಿ, ಈಕ್ವಿಟಿ ಏನಿದೆ ಅದನ್ನ ಇಂಟರ್ನಲ್ ಅಂತ ಕರಿತೀವಿ. ಸೊ ಅಲ್ಲಿಗೆ ಎಕ್ಸ್ಟರ್ನಲ್ ಅಂಡ್ ಇಂಟರ್ನಲ್ ಈಕ್ವಿಟಿ ರೇಷಿಯೋ ಅಂತ ಕೂಡ ಕರಿತೀವಿ. ಇದನ್ನೇ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ಸೊ ಡೆಟ್ ಈಕ್ವಿಟಿ ರೇಷಿಯೋ ಈಕ್ವಲ್ಸ್ ಲಾಂಗ್ ಟರ್ಮ್ ಡೆಟ್ ಡಿವೈಡೆಡ್ ಬೈ ಶೇರ್ ಹೋಲ್ಡರ್ಸ್ ಫಂಡ್ ಇಂಟು 100 ಅಥವಾ ಲಾಂಗ್ ಟರ್ಮ್ ಡೆಟ್ ಈಸ್ ಟು ಶೇರ್ ಹೋಲ್ಡರ್ಸ್ ಫಂಡ್ ಅಂತ ಕೂಡ ನಾವು ಕರಿಬಹುದು. ಹಿಯರ್ ಶೇರ್ ಹೋಲ್ಡರ್ಸ್ ಫಂಡ್ ಇನ್ಕ್ಲೂಡ್ ಪ್ರಿಫರೆನ್ಸ್ ಕ್ಯಾಪಿಟಲ್, ಇಕ್ವಿಟಿ ಶೇರ್ ಕ್ಯಾಪಿಟಲ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಕ್ರೆಡಿಟ್ ಬ್ಯಾಲೆನ್ಸ್, ಕ್ಯಾಪಿಟಲ್ ರಿಸರ್ವ್ ಅಂಡ್ ರೆವಿನ್ಯೂ ರಿಸರ್ವ್. ಸೊ ಇಷ್ಟೆಲ್ಲ ಇನ್ಕ್ಲೂಡ್ ಮಾಡಬೇಕು. ಶೇರ್ ಹೋಲ್ಡರ್ಸ್ ಫಂಡ್ ಅಂತ ಬಂದಾಗ ಈಕ್ವಿಟಿ ಶೇರ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಕ್ರೆಡಿಟ್ ಬ್ಯಾಲೆನ್ಸ್, ಕ್ಯಾಪಿಟಲ್ ರಿಸರ್ವ್ ಅಂಡ್ ರೆವಿನ್ಯೂ ರಿಸರ್ವ್. ಸೊ ಎಲ್ಲದನ್ನು ಬಟ್ ಇಟ್ ವಿಲ್ ನಾಟ್ ಇನ್ಕ್ಲೂಡ್ ಫಿಟಿಷಿಯಸ್ ಅಂಡ್ ಪ್ರಾಫಿಟ್ ಅಸೆಟ್ಸ್ ಗಳನ್ನ ಇನ್ಕ್ಲೂಡ್ ಮಾಡುವಂಗಿಲ್ಲ ಅಂತ ಹೇಳ್ತಾ ಇದ್ದಾನೆ. ಸಾರಿ, ಇಟ್ ವಿಲ್ ನಾಟ್ ಇನ್ಕ್ಲೂಡೆಡ್ ಫಿಟಿಷಿಯಸ್ ಅಸೆಟ್ಸ್ ಅಂತ ಹೇಳ್ತಾ ಇದ್ದಾನೆ. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮತ್ತೆ ಇರುವಂತ ಕ್ರೆಡಿಟ್ ಬ್ಯಾಲೆನ್ಸ್, ಡೆಬಿಟ್ ಬ್ಯಾಲೆನ್ಸ್ ಅಲ್ಲ ಕ್ರೆಡಿಟ್ ಬ್ಯಾಲೆನ್ಸ್, ಡೆಬಿಟ್ ಬ್ಯಾಲೆನ್ಸ್ ಏನಾದ್ರು ಇದ್ರನ್ನ ಲೆಸ್ ಮಾಡಬೇಕಾಗುತ್ತೆ. ಸೊ ಅಲ್ಲಿಗೆ ಶೇರ್ ಹೋಲ್ಡರ್ಸ್ ಫಂಡ್ ಅಂದ್ರೆ ಪ್ರಿಫರೆನ್ಸ್ ಕ್ಯಾಪಿಟಲ್, ಈಕ್ವಿಟಿ ಶೇರ್ ಕ್ಯಾಪಿಟಲ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಕ್ರೆಡಿಟ್ ಬ್ಯಾಲೆನ್ಸ್, ಕ್ಯಾಪಿಟಲ್ ರಿಸರ್ವ್, ರೆವಿನ್ಯೂ ರಿಸರ್ವ್ಸ್, ಅದ್ರ ಜೊತೆಗೆ ಫಿಟಿಷಿಯಸ್ ಅಸೆಟ್ಸ್ ಏನಾದ್ರು ಅದನ್ನ ಲೆಸ್ ಮಾಡಬೇಕು. ಶೇರ್ ಹೋಲ್ಡರ್ಸ್ ಫಂಡ್ ಈಕ್ವಲ್ಸ್ ಕೊಟ್ಟಿದ್ದಾರೆ ನೋಡಿ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಪ್ಲಸ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಮೈನಸ್ ಫಿಟಿಷಿಯಸ್ ಅಸೆಟ್ಸ್ ನ ಮಾಡಬೇಕಾಗುತ್ತೆ. ಕಮಿಂಗ್ ಟು ದಟ್ ಕ್ಯಾಪಿಟಲ್ ಗೇರಿಂಗ್ ರೇಷಿಯೋ. This ratio established the relationship between fixed interest bearing securities and equity shares. Fixed interest bearing securities ಅಂತ ಬಂದಾಗ ಇಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಮತ್ತೆ ಡಿಬೆಂಚರ್ಸ್ ಬರ್ತಾರೆ. ಸೊ ಇಲ್ಲಿ ಕೂಡ ಫಿಕ್ಸ್ಡ್ ಇಂಟ್ರೆಸ್ಟ್ ಬೇರಿಂಗ್ ಸೆಕ್ಯೂರಿಟೀಸ್ ಅಂದ್ರೆ ಪ್ರಿಫರೆನ್ಸ್ ಕ್ಯಾಪಿಟಲ್ ಪ್ಲಸ್ ಡಿಬೆಂಚರ್ ಪ್ಲಸ್ ಲಾಂಗ್ ಟರ್ಮ್ ಲೋನ್ಸ್. ಸೊ ಇವುಗಳನ್ನ ಫಿಕ್ಸ್ಡ್ ಇಂಟ್ರೆಸ್ಟ್ ಬೇರಿಂಗ್ ಸೆಕ್ಯೂರಿಟೀಸ್ ಅಂತ ಕರಿತೀವಿ. ಅದ್ರ ಜೊತೆಗೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್ ಅನ್ನ ಕಂಪೇರ್ ಮಾಡೋದು. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್ ಅಂತ ಬಂದಾಗ ಈಕ್ವಿಟಿ ಕ್ಯಾಪಿಟಲ್ ಪ್ಲಸ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್,
ಸೊ ಈ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಈ ಫಾಲೋಯಿಂಗ್ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಕ್ಯಾಪಿಟಲ್ ಗೇರಿಂಗ್ ರೇಷಿಯೋ ಈಕ್ವಲ್ಸ್ ಫಿಕ್ಸ್ ಇಂಟ್ರೆಸ್ಟ್ ಬೇರಿಂಗ್ ಸೆಕ್ಯೂರಿಟೀಸ್ ಡಿವೈಡೆಡ್ ಬೈ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್. ಸೊ ಇದನ್ನ ಯೂಸ್ ಮಾಡಿ ಕ್ಯಾಪಿಟಲ್ ಗೇರಿಂಗ್ ರೇಷಿಯೋನ ಕಂಡುಹಿಡಿತೀವಿ. ಅದೇ ತರ ಡೆಟಾಸ್ ಟರ್ನ್ ಓವರ್ ರೇಷಿಯೋ. ದಿಸ್ ರೇಷಿಯೋ ಇಂಡಿಕೇಟ್ಸ್ ದ ನಂಬರ್ ಆಫ್ ಟೈಮ್ಸ್ ಆನ್ ಆವರೇಜ್ ಆಫ್ ರಿಸೀವಬಲ್ ಆರ್ ಟರ್ನ್ ಓವರ್ ಇನ್ ಈಚ್ ಇಯರ್. ರಿಸೀವಬಲ್ಸ್ ಅಂದ್ರೆ ಡೆಟಾಸ್ ಅಂದ್ರೆ ಎಷ್ಟು ಬೇಗ ನಾವು ಅಮೌಂಟ್ ನ ಕಲೆಕ್ಟ್ ಮಾಡ್ತೀವಿ ಅದನ್ನ ಕ್ಯಾಲ್ಕುಲೇಟ್ ಮಾಡೋದಿದು. ಹೈಯರ್ ದ ವ್ಯಾಲ್ಯೂ ಆಫ್ ರೇಷಿಯೋ ಮೀನ್ಸ್ ಡೆಟಾಸ್ ಆರ್ ವೆರಿ ಎಫಿಷಿಯಂಟ್ಲಿ ಮ್ಯಾನೇಜ್. ಲೋಯರ್ ಆದ್ರಾಗ ಎಫಿಷಿಯಂಟ್ ಆಗಿ ಮ್ಯಾನೇಜ್ ಮಾಡಿಲ್ಲ ಅಂತ. ಡೆಟಾರ್ ಟರ್ನ್ ಓವರ್ ರೇಷಿಯೋ ಇಸ್ ಈಕ್ವಲ್ಸ್ ನೆಟ್ ಕ್ರೆಡಿಟ್ ಸೇಲ್ಸ್ ಡಿವೈಡೆಡ್ ಬೈ ಆವರೇಜ್ ಡೆಟಾಸ್. ಸೊ ನೆಟ್ ಕ್ರೆಡಿಟ್ ಸೇಲ್ಸ್ ಡಿವೈಡೆಡ್ ಬೈ ಆವರೇಜ್ ಡೆಟಾಸ್ ಮಾಡಿದ್ರೆ ನಮಗೆ ಡೆಟಾಸ್ ಟರ್ನ್ ಓವರ್ ರೇಷಿಯೋ ಸಿಗುತ್ತೆ. ಅಥವಾ ಟೋಟಲ್ ಸೇಲ್ಸ್ ಡಿವೈಡೆಡ್ ಬೈ ಕ್ಲೋಸಿಂಗ್ ಡೆಟಾಸ್. ಸೊ ಟೋಟಲ್ ಸೇಲ್ಸ್ ಅಥವಾ ಕ್ಲೋಸಿಂಗ್ ಡಿವೈಡೆಡ್ ಬೈ ಕ್ಲೋಸಿಂಗ್ ಡೆಟಾರ್ ಮಾಡಿದ್ರು ಕೂಡ ನಮಗೆ ಡೆಟಾಸ್ ಟರ್ನ್ ಓವರ್ ರೇಷಿಯೋ ಸಿಗ್ತದೆ ಅಂತ ಹೇಳ್ಬೋದು. ಅದೇ ತರ ಕ್ರೆಡಿಟಾರ್ಸ್ ಟರ್ನ್ ಓವರ್ ರೇಷಿಯೋ ಇದು ಕೂಡ ಕ್ರೆಡಿಟಾರ್ಸ್ ಎಷ್ಟು ಬೇಗ ನಾವು ಪೇಮೆಂಟ್ ಮಾಡ್ತಾ ಇದೀವಿ ಅನ್ನೋದು ಹೇಳುತ್ತೆ. ಸೊ ಕ್ರೆಡಿಟಾರ್ಸ್ ಟರ್ನ್ ಓವರ್ ರೇಷಿಯೋಸ್ ನಾವು ಈಗ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ನೆಟ್ ಕ್ರೆಡಿಟ್ ಪರ್ಚೇಸ್ ಡಿವೈಡೆಡ್ ಬೈ ಆವರೇಜ್ ಅಕೌಂಟ್ಸ್ ಪೇಯಬಲ್. ಸೊ ಅಕೌಂಟ್ಸ್ ಪೇಯಬಲ್ ಅಂದ್ರೆ ಇದಕ್ಕೆ ನಥಿಂಗ್ ಬಟ್ ಕ್ರೆಡಿಟಾರ್ಸ್. ಸೊ ಅಕೌಂಟ್ ಪೇಯಬಲ್ಸ್ ಇನ್ಕ್ಲೂಡ್ ಸನ್ಡ್ರಿ ಕ್ರೆಡಿಟಾರ್ಸ್ ಪ್ಲಸ್ ಬಿಲ್ಸ್ ಪೇಯಬಲ್ ಎರಡನ್ನೂ ಕೂಡ ಇನ್ಕ್ಲೂಡ್ ಮಾಡ್ಕೋಬೇಕು ಕ್ರೆಡಿಟಾರ್ಸ್ ಟರ್ನ್ ಓವರ್ ರೇಷಿಯೋಸ್ಗೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅಲ್ಲಿ ಕೂಡ ಅಕೌಂಟ್ ರಿಸೀವಬಲ್ಸ್ ಅಂದಾಗ ಸನ್ಡ್ರಿ ಡೇಟಾಸ್ ಅಂಡ್ ಬಿಲ್ಸ್ ರಿಸೀವಬಲ್ ನಾವು ಇನ್ಕ್ಲೂಡ್ ಮಾಡ್ಕೋಬೇಕಾಗುತ್ತೆ. Coming to that proprietor ratio, this ratio show the relationship between shareholders fund and total tangible assets. So total tangible assets ಏನಿದೆ ಮತ್ತೆ shareholders fund ನಡುವೆ ರಿಲೇಶನ್ಶಿಪ್ ನ ಐಡೆಂಟಿಫೈ ಮಾಡುತ್ತೆ. This ideal proprietor ratio is 1:3 ಇರಬೇಕು ಅಂತ ಹೇಳ್ತದೆ. This ratio is worked out as follows. Proprietor ratio equals shareholders fund divided by total assets. So shareholders fund ಅಂತ ಬಂದಾಗ ಏನೇನು ಬರುತ್ತೆ ಅಂತ ನೋಡಿ ಇಲ್ಲಿ. ಸೇಮ್ equity share capital, preference share capital plus reserves and surplus minus fictitious assets. ಟೋಟಲ್ ಅಸೆಟ್ಸ್ ಅಂದಾಗ ಟ್ಯಾಂಜಿಬಲ್ ಅಸೆಟ್ಸ್ ನ ಮಾತ್ರ ತಗೋಬೇಕು, ಇಂಟ್ಯಾಂಜಿಬಲ್ ಅಸೆಟ್ಸ್ ನ ತಗೊಳ್ಳುವಾಗಿಲ್ಲ. ಆಪರೇಟಿಂಗ್ ರೇಷಿಯೋ. ಸೊ ದಿಸ್ ರೇಷಿಯೋ ಇಂಡಿಕೇಟ್ಸ್ ದ ಪೋರ್ಷನ್ ಆಫ್ ದ ಕಾಸ್ಟ್ ಆಫ್ ಸೇಲ್ಸ್ ಬೇರ್ಸ್ ಟು ಸೇಲ್ಸ್. ಇಟ್ ಇಸ್ ಕ್ಯಾಲ್ಕುಲೇಟೆಡ್ ಆಸ್ ಫಾಲೋಸ್. ಆಪರೇಟಿಂಗ್ ರೇಷಿಯೋ ಈಗ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಪ್ಲಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್. ಸೊ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂದ್ರೆ ಆಲ್ರೆಡಿ ಕಂಡುಹಿಡ್ಕೊಂಡಿದ್ವಿ. ದಟ್ ಇಸ್ ಓಪನಿಂಗ್ ಬ್ಯಾಲೆನ್ಸ್ ಪ್ಲಸ್ ಪರ್ಚೇಸ್ ಪ್ಲಸ್ ವೇಜಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಅದೇ ತರ ಆಪರೇಟಿಂಗ್ ಎಕ್ಸ್ಪೆನ್ಸ್, ಇಲ್ಲಿ ಆಪರೇಟಿಂಗ್ ರೇಷಿಯೋ ಅಂದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಪ್ಲಸ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್. ಇಲ್ಲಿ ನೋಡಿ ಇಲ್ಲಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂದ್ರೆ ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸ್ ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಗ್ರಾಸ್ ಸೇಲ್ಸ್ ಮೈನಸ್ ಗ್ರಾಸ್ ಪ್ರಾಫಿಟ್. ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂದ್ರೆ ಏನೇನು ಬರ್ತದೆ ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಅಂಡ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಎಲ್ಲ ಇಲ್ಲಿ ಬರ್ತದೆ. The last one is working capital ratio. So working capital ratios ಅಂತ ಬಂದಾಗ current ratio, that is working capital ratio equals current assets divided current liability. ವರ್ಕಿಂಗ್ ಕ್ಯಾಪಿಟಲ್ ಟು ಇನ್ವೆಂಟರಿ ಅಂತ ಬಂದಾಗ ವರ್ಕಿಂಗ್ ಕ್ಯಾಪಿಟಲ್ ಡಿವೈಡ್ ಬೈ ಇನ್ವೆಂಟರಿ ಅಂತ ತಗೋತೀವಿ. ವರ್ಕಿಂಗ್ ಕ್ಯಾಪಿಟಲ್ ಟರ್ನ್ ಓವರ್ ರೇಷಿಯೋಸ್ ಅಂತ ಬಂದಾಗ ಸೊ ನೆಟ್ ಸೇಲ್ಸ್ ಡಿವೈಡೆಡ್ ಬೈ ವರ್ಕಿಂಗ್ ಕ್ಯಾಪಿಟಲ್ ಅಂತ ತಗೋಬೇಕು. ಸೊ ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟಿ ಅಂತ ತಗೋತೀವಿ. ಇಲ್ಲಿ ಇಷ್ಟು ಇಂಪಾರ್ಟೆಂಟ್, ಈ 12 ಇಂಪಾರ್ಟೆಂಟ್ ರೇಷಿಯೋಸ್ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ. ಅದ್ರ ಜೊತೆಗೆ ಅರ್ನಿಂಗ್ ಪರ್ ಶೇರ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಇದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಾಗ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಯಾವ ತರ ಫಾರ್ಮುಲಾಸ್ ಗಳನ್ನ ಯೂಸ್ ಮಾಡ್ಕೊಳ್ಳೋದನ್ನ ನಾವು ಮುಂದಿನ ಕ್ಲಾಸ್ ಅಲ್ಲಿ ತಿಳ್ಕೊಳ್ಳೋಣ. ಸೊ ಅಲ್ಲಿವರೆಗೆ ಈ ಏನು ಥಿಯರಿಟಿಕಲ್ ಇದರಲ್ಲಿ ಮೆಥಡ್ ಅಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ರೇಷಿಯೋಸ್ ಮತ್ತೆ ಅದರ ಫಾರ್ಮುಲಾಸ್ ಏನು ಅನ್ನೋ ಒಂದ್ಸಲ ಹಾಗೆ ನೀವು ಅನಲೈಸ್ ಮಾಡಿ ಅಂತ ಹೇಳ್ತೇನೆ. ಥ್ಯಾಂಕ್ ಯು.